ಸರ್ ಹೇಳಿ ಸಿನಿಮಾ ಎಲ್ಲೂ 1 ಸೆಕೆಂಡ್ ಬೋರ್ ಆಗಲ್ಲ. ಇಂಟರ್ವಲ್ ಟೈಮಲ್ಲೂ ಕೂಡ ನಿಮಗೆ ಫೋಟೋ ತಗೊಳಕ್ ಬಂದವರು ಎಲ್ಲಿ ಮತ್ತೆ ಮಿಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದವರು ಸೀಟಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿದ್ರು. ಇದೊಂದು ದೊಡ್ಡ ಹಿಟ್ ಅಂತ ಇವತ್ತು ನೋಡಿದಂಥ ಪ್ರಿವ್ಯೂ ಶೋವಲ್ಲೇ ಗೊತ್ತಾಗ್ತಾ ಇದೆ. ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಳಿ, ಫಸ್ಟ್ ರಿಯಾಕ್ಷನ್ಸ್. ಇಲ್ಲ, ಒಂದು ಜೀಬ್ರಾ ಬಗ್ಗೆ ನಾನು ಹೇಳಬೇಕು ಅಂದರೆ, ನೀವು ಸಿನಿಮಾಗೆ ಖಂಡಿತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೇ ಬನ್ನಿ ಅಂತ. ನೀವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೇ ಬನ್ನಿ ಸಿನಿಮಾಗೆ, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಮಾಡುತ್ತೆ. ಯಾಕೆಂದರೆ ಹೊಸ ಥರ ಸಿನಿಮಾ, ಈಗ ಆಲ್ರೆಡಿ ಆಡಿಯನ್ಸು ಈಗ ಈ ಥರದ ಸಿನಿಮಾಗಳ ರಿಸಲ್ಟ್ಸು ನಾವು ಪ್ರೇಕ್ಷಕರ ಜೊತೆ ಕೂತು ನೋಡಿದಾಗ ಗೊತ್ತಾಗುತ್ತೆ. ನನಗೂ ಇವತ್ತು ಅವರು ರಿಯಾಕ್ಟ್ ಮಾಡ್ತಿದ್ದ ರೀತಿ ಇದೆಯಲ್ಲ, ಎಲ್ಲೆಲ್ಲಿ ರಿಯಾಕ್ಟ್ ಮಾಡಿದ್ರು, ಎಲ್ಲಿ ಎಂಜಾಯ್ ಮಾಡಿದ್ರು, ಅದೆಲ್ಲ ಭಾಳ ಖುಷಿ ಕೊಡುತ್ತೆ ನಮಗೆ. ಅಲ್ಲಿ ತೆಲುಗು ಶೋ ಅಲ್ಲಿ ನಮ್ಮ ನಿರ್ದೇಶಕರು ಫೋನ್ ಮಾಡಿ ಹೇಳಿದರು ಆಡಿಯನ್ಸ್ ಹೆಂಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಏನು ಅಂತ. ಸೊ ಕನ್ನಡಕ್ಕೂ ಅಷ್ಟೇ, ಕನ್ನಡದ ಸಿನಿಮಾ ಅನ್ನೋಷ್ಟು ಚೆನ್ನಾಗಿ ಡಬ್ ಮಾಡಿ ಇವತ್ತು ಕನ್ನಡದಲ್ಲಿ ನೋಡಿದಾಗ ಇಲ್ಲೂ ನಮ್ಗೆ ಅದೇ ಥರದ ಅದ್ಭುತವಾದ ರಿಯಾಕ್ಷನ್ ಸಿಕ್ತು. ಅದು ಬಹಳ ಖುಷಿ ಆಯಿತು. ಒಂದು ಸೆಕೆಂಡ್ ಆ ಕಡೆ ಈ ಕಡೆ ಹೋದರೆ ನಿಮಗೆ ಲಿಂಕ್ಗಳು ಮಿಸ್ ಆಗುತ್ತೆ. ಅಷ್ಟು ಚೆನ್ನಾಗಿ ಬರೆದಿದ್ದಾರೆ, ಅಷ್ಟು ಚೆನ್ನಾಗಿ ಲಿಂಕ್ ಇಟ್ಟಿದ್ದಾರೆ. ಮೋಸ್ಟ್ಲಿ ಬ್ಯಾಂಕ್ ಒಳಗಡೆ ಇರೋರಿಗೆ ಮಾತ್ರ ಈ ಥರದ್ದೊಂದು ಸ್ಕ್ರಿಪ್ಟ್ ಬರೆಯೋಕ್ಕೆ ಸಾಧ್ಯ ಅನಿಸುತ್ತೆ. ನಿರ್ದೇಶಕರು ಮೋಸ್ಟ್ಲಿ ಅವರು ಎಕ್ಸ್ ಬ್ಯಾಂಕ್ ಎಂಪ್ಲಾಯಿ. ನಾನು ಕೇಳಿದಾಗ ಅವರು ಒಂದು ಕ್ವಶನ್ ಮಾರ್ಕ್ ಥರ ಅದಿಲ್ಲೂ ಹೇಳ್ಬಿಡಿ ಅಂತ ಹೇಳಿದ್ರು. ಮೋಸ್ಟ್ಲಿ ಹಾಗಾಗಿನೇ ಆ ಒಳಗಡೆ ವಿಷಯಗಳನ್ನ ಅಷ್ಟು ಚೆನ್ನಾಗಿ ಹೇಳಿರೋದು. ಸೊ ಭಾಳ ಖುಷಿ ಆಯ್ತು ನನಗೆ. ಐ ಥಿಂಕ್ ಸಿನಿಮಾ ಬಗ್ಗೆ ನಾನು ಹೆಚ್ಚು ಮಾತಾಡೋದಕ್ಕಿಂತ ಪ್ರೇಕ್ಷಕರೇ ಇದ್ರ ಬಗ್ಗೆ ಮಾತಾಡ್ತಾರೆ ಅಂತ. ಆ್ಯಂಡ್ ಇವತ್ತು ನಿನ್ನೆ ಹೈದರಾಬಾದಲ್ಲಿ ಒಂದು ಪ್ರೀಮಿಯರ್ ಶೋ ಆಗಿತ್ತು, ಅದರದ್ದು ರಿಯಾಕ್ಷನ್ ಸಖತ್ತಾಗಿತ್ತು. ಆ್ಯಂಡ್ ಇವತ್ತು ಅಲ್ಲಿ ತೆಲುಗು ಸ್ಟೇಟ್ಸಲ್ಲಿ ಆಲ್ಮೋಸ್ಟ್ ಒಂದು 11ರಿಂದ 12 ಪೇಡ್ ಪ್ರೀಮಿಯರ್ಸ್ ಎಲ್ಲ ಕಡೆ ಹೌಸ್ಫುಲ್ ಶೋ ಬುಕ್ ಆಗಿದೆ. ಎಕ್ಸ್ಟ್ರಾ ಶೋಗಳು ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಕನ್ನಡದಲ್ಲೂ ನಾವು ಒರಾಯನ್ ಮಾಲಲ್ಲಿ ಮತ್ತೆ ಮೈಸೂರು DRCಲಿ ಓಪನ್ ಮಾಡಿದ್ವಿ. ಆ 2 ಶೋನು ತುಂಬ ಚೆನ್ನಾಗಿ ಬುಕ್ ಆಗಿ ಎರಡೂ ಕಡೆ ಸಖತ್ತಾಗಿ ಆಡಿಯನ್ಸ್ ಎಂಜಾಯ್ ಮಾಡಿದ್ದಾರೆ. ಸೊ ಆ್ಯಂಡ್ ನಾಳೆ ಕರ್ನಾಟಕ ರಾಜ್ಯಾದ್ಯಂತ ಕನ್ನಡ ಸಿನಿಮಾ ಅನ್ನೋಷ್ಟೇ ಚೆನ್ನಾಗಿ ಒಂದು 150 ಸ್ಕ್ರೀನ್ಸಲ್ಲಿ ಕನ್ನಡ ವರ್ಷನ್ನೂ ರಿಲೀಸ್ ಆಗ್ತಾಯಿದೆ. ಸೊ ಯಾರ್ಯಾರು ನೀವು ಸಿನಿಮಾನ ತುಂಬ ಎಂಜಾಯ್ ಮಾಡ್ತೀರಲ್ಲ, ಇದೊಂದು ಹೊಸ ಕತೆ, ಹೊಸ ಥರದ ಸಿನಿಮಾ. ಕನ್ನಡದಲ್ಲೇ ನೋಡಿ ಎಂಜಾಯ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಶ್ವರ್ ಕಾರ್ತಿಕ್ ಮಲ್ಟಿ ಸ್ಟಾರ್ಗಳನ್ನ ಹಾಕೊಂಡು ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಯಾರ ಅಭಿಮಾನಿಗೂ ಕೂಡ ಬೇಜಾರಾಗಲ್ಲ, ಎಲ್ಲರಿಗೂ ಎಷ್ಟೆಷ್ಟು ತೂಕ ಇರಬೇಕು ಅಷ್ಟು ತೂಕ ಇದೆ ಮಾಡ್ಬೋದು. ನನಗೆ ಅದು ಬಹಳ ಖುಷಿ ಆಯ್ತು. ಅಂದರೆ ಈ ಥರದ್ದನ್ನು ಮಾಡೋಕ್ಕೆ ಒಂದು ಇಂಟೆಲಿಜೆನ್ಸ್ ಬೇಕಲ್ಲ. ಇದು ನಾನು ಯಾವತ್ತೂ ಇಮ್ಯಾಜಿನೂ ಮಾಡ್ಕೊಳಕ್ಕಾಗಲ್ಲ. ನಾನು ಬರಿಬೋದಾ ಅನ್ನೋ ಥರ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎಲ್ಲ ಲ್ಯಾಂಗ್ವೇಜ್ ಸ್ಟಾರ್ಸ್ಗಳನ್ನ ಇಟ್ಕೊಂಡು ಅದನ್ನು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಈಶ್ವರ್ ಕಾರ್ತಿಕ್ ಡೆಫಿನೆಟ್ಲಿ ಈಸ್ ಅ ಡೈರೆಕ್ಟರ್ ಟು ಲುಕ್ ಫಾರ್ವರ್ಡ್. ನನಗೆ ತುಂಬ ಖುಷಿಯಾಗಿದ್ದು ಸಿನಿಮಾ ನೋಡ್ತಾ ಮತ್ತೆ ಪದೇ ವಿಸಿಲ್ಗಳು. ಆ್ಯಂಡ್ ಎಲ್ಲ ಕ್ಯಾರೆಕ್ಟರ್ಗಳಿಗೂ ಮತ್ತೆ ವಿಸಿಲ್ ಬಿತ್ತು ನಮಗೆ ಹತ್ರ ಪ್ರೀ ಕ್ಲೈಮ್ಯಾಕ್ಸ್ ಶುರುವಾದಾಗ ಪ್ರತಿಯೊಂದು ಪಾತ್ರಕ್ಕೂ. ಆ್ಯಂಡ್ ಈವನ್ ಸತ್ಯ ಅಕಾಲ ಎಲ್ಲ ತೆಲುಗು ಆ್ಯಕ್ಟರ್ ಆಗಿದ್ರು ಅವ್ರ ಕಾಮಿಡಿನ ತುಂಬ ಚೆನ್ನಾಗಿ ಕನ್ನಡದಲ್ಲೂ ಎಂಜಾಯ್ ಮಾಡ್ತಾ ಇದ್ದಾರೆ. ಈಗ ಯೂಶ್ವಲಿ ಒರಿಜಿನಲ್ ಲ್ಯಾಂಗ್ವೇಜಲ್ಲಿ ಅದನ್ನು ಹಂಗೆ ಎಂಜಾಯ್ ಮಾಡ್ತೀವಿ. ವಾಯ್ಸ್ ಚೇಂಜ್ ಆದಾಗ ಮೋಸ್ಟ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿರಲ್ಲ. ಬಟ್ ವಾಯ್ಸ್ ಎಲ್ಲ ಚೇಂಜ್ ಆಗಿದ್ರೂ ಕೂಡ ತುಂಬ ಚೆನ್ನಾಗಿ ಆ ಪಾತ್ರಕ್ಕೂ ಕನೆಕ್ಟ್ ಆಗಿ ಕನ್ನಡದಲ್ಲೂ ಅಷ್ಟೇ, ತೆಲುಗು ಒರಿಜಿನಲ್ ಲ್ಯಾಂಗ್ವೇಜಲ್ಲಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ, ಕನ್ನಡದಲ್ಲೂ ಅಷ್ಟೇ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಅದು ನಂಗೆ ಭಾಳ ಖುಷಿ. ಈಶ್ವರ್ ಕಾರ್ತಿಕ್ ಡೈರೆಕ್ಷನಲ್ಲಿ ನಮ್ಮದೇ ಸ್ಯಾಂಡಲ್ವುಡ್ ಸ್ಟಾರ್ಗಳನ್ನ ಹಾಕೊಂಡು, ಅಂದರೆ ನಿಮ್ಮ ಪ್ರೊಡಕ್ಷನಲ್ಲಿ ಒಂದು ಸಿನಿಮಾ ಯಾಕೆ ಮಾಡಬಾರ್ದು ಅಂತ ಅನಿಸ್ತು ಇದನ್ನು ನೋಡಿದಾಗ, ಇದರ ಔಟ್ಪುಟ್ ನೋಡಿದಾಗ? ಡೆಫಿನೆಟ್ಲಿ ನನಗೆ ಆ ಥರದ ಅವಕಾಶ ಸಿಕ್ಕರೆ ಖಂಡಿತ ಮಾಡ್ಬೋದು. ಆದರೆ ಅದಕ್ಕೆ ಬೇಕಾಗಿರೋಷ್ಟು ದುಡಿಮೆ ಎಲ್ಲ ಅಷ್ಟೊಂದಿನ ನಾನು ಮಾಡಿಲ್ಲಲ್ಲ. ಸೊ ಖಂಡಿತ ಆ ಥರದ್ದು ಒಳ್ಳೊಳ್ಳೆ ನಿರ್ದೇಶಕರು ಸಿಕ್ಕಿದಾಗ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಆಗುತ್ತೆ. ಡೆಫಿನೆಟ್ಲಿ ಈಶ್ವರ್ ಕಾರ್ತಿಕ್ ಜೊತೆ ಮತ್ತೆ ಸಿನಿಮಾ ಮಾಡ್ತೀವಿ. ಸಿನಿಮಾದಲ್ಲಿರ್ತಕ್ಕಂಥ ಎಲ್ಲ ಸ್ಟಾರ್ಗಳು ಆಲ್ಮೋಸ್ಟ್ ಎಲ್ಲರೂ ಎಸ್ ಅಕ್ಷರದಿಂದ ಶುರುವಾಗುತ್ತೆ. ಎಸ್ ಮೀನ್ಸ್ ಸಕ್ಸಸ್. ಧನಂಜಯ, ಧನು, ಧನ ಎಲ್ಲವೂ ಕೂಡ ಈ ಸಿನಿಮಾದಿಂದ ನಿಮ್ಮ ಒಂದು ಮನೆ ಖಜಾನೆ ಕೂಡ ತುಂಬಷ್ಟು ಈ ಸಿನಿಮಾದಿಂದ ಬರುತ್ತೆ ಅಂತ ನನಗೆ ಪರ್ಸ್ನಲಿ ಫೀಲ್ ಆಗ್ತಿದೆ. ಸರ್, ಏನು ಹೇಳ್ತೀರಿ ಈ ಸಿನಿಮಾದ ಕಲೆಕ್ಷನ್ ಬಗ್ಗೆನೂ ಕೂಡ? ಥ್ಯಾಂಕ್ ಯು. ಕಲೆಕ್ಷನ್ನು ಅದು ಎಷ್ಟೇ ಚೆನ್ನಾಗಾದರೂ ಅದು ನಮ್ಮ ನಿರ್ಮಾಪಕರಿಗೆ ಸಲ್ಲುತ್ತೆ. ನಮ್ಮ ಫೀಸ್ಗಳನ್ನ ನಾವು ತೊಗೊಂಡಿರ್ತೀವಿ ಆ್ಯಕ್ಟರ್ಗಳಾಗಿ. ಬಟ್ ಖಂಡಿತ ಇದ್ರದ್ದು ಕಲೆಕ್ಷನ್ ಚೆನ್ನಾಗಾದರೆ ಮುಂದಿನ ಸಿನಿಮಾದಲ್ಲಿ ನಮ್ಮ ಕಲೆಕ್ಷನ್ ಚೆನ್ನಾಗಾಗುತ್ತಲ್ವ. ಸೊ ಸಿನಿಮಾಗೆ ಒಳ್ಳೆಯದಾದಷ್ಟು ಇಡೀ ಸಿನಿಮಾ ಕೆಲಸ ಮಾಡಿರೋರಿಗೆ ಎಲ್ರಿಗೂ ಒಳ್ಳೆಯದು. ಈಶ್ವರ್ ಅನ್ನೋ ಒಬ್ಬ ನಿರ್ದೇಶಕ ಥಿಂಕ್ 2020 ಅವ್ರದ್ದು ಪೆಂಗ್ವಿನ್ ಅಂತ ಒಂದು ಸಿನಿಮಾ ರಿಲೀಸ್ ಆಗಿದೆ. ಅದಾದಮೇಲೆ ಇದೇ ಸಿನಿಮಾ. ಅಂದರೆ ಅಷ್ಟು ವರ್ಷಗಳ ಕಾಲ ಒಬ್ಬ ನಿರ್ದೇಶಕ ಅಷ್ಟು ಶ್ರಮ ಹಾಕಿ ಅಷ್ಟು ಕಾದು ಒಂದು ಸಿನಿಮಾ ಮಾಡಿದ್ದಾನೆ ಅಂದರೆ, ಅದನ್ನು ಇಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾನೆ ಅಂದರೆ, ಈಗ ಆ ನಿರ್ದೇಶಕ ಗೆದ್ದಿರೋದು ಎಲ್ಲ ಕ್ರೆಡಿಟ್ಸು ಅವರ ಈಶ್ವರ್ ಕಾರ್ತಿಕ್ರ ರೈಟಿಂಗ್ಗೆ, ನಿರ್ದೇಶನಕ್ಕೆ ಸಲ್ಲಬೇಕು. ಆ್ಯಂಡ್ ಕನ್ನಡದಲ್ಲೇ ಅದು ಇಷ್ಟು ಚೆನ್ನಾಗಿ ಡಬ್ಬಿಂಗ್ ಆಗಿರೋ ಕ್ರೆಡಿಟು ನಮ್ಮ ಶಶಾಂಕ್ ಸೋಗಲ್ ಆ್ಯಂಡ್ ಟೀಮ್ಗೆ ಸಲ್ಲಬೇಕು. ಇದನ್ನು ಕನ್ನಡಕ್ಕೆ ಡಬ್ಬಿಂಗ್ ಮಾಡಿರುವಂಥ ಟೀಮ್ ನಮ್ಮ ಡೇಡೇಲ್ ಮುಸ್ತಫಾ ಡೈರೆಕ್ಟರ್ ಆ್ಯಂಡ್ ಟೀಮ್. ಆ್ಯಂಡ್ ಲೀಡ್ ಕ್ಯಾರೆಕ್ಟರ್ಗೆ ವಾಯ್ಸ್ ಕೊಟ್ಟಿರುವಂಥ ಪೂರ್ಣಂಗೆ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ನವೀನ್ ಕೃಷ್ಣ ಅವರು. ಸುನೀಲ್ ಅವ್ರ ವಾಯ್ಸು ಯಾರು ಮಾಡಿರೋದು ಅಂತ ತುಂಬ ಜನ ಕೇಳ್ತಾಯಿದ್ರು. ನಮ್ಮಲ್ಲೇ ಇರುವಂಥ ಅದ್ಭುತ ಕಲಾವಿದರಾದ ನವೀನ್ ಕೃಷ್ಣ ಅವರು ಸುನೀಲ್ ಅವ್ರಿಗೆ ವಾಯ್ಸ್ ಕೊಟ್ಟಿರೋದು. ನಮ್ಮ
ಫ್ರೆಂಡ್ ಮಾದೇವ ಸತ್ಯಾಕಾಲ ವಾಯ್ಸ್ ಕೊಟ್ಟಿರೋದು ಆ್ಯಂಡ್ ಪ್ರತಿಯೊಬ್ಬರು ಸ್ಪರ್ಶ ಹೀರೋಯಿನ್ಗೆ ಪ್ರತಿಯೊಬ್ಬರೂ ಆ್ಯಂಡ್ ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂಥ ಅಮೃತ ಕೂಡ ಅಷ್ಟೇ. ಎಲ್ಲರದ್ದು ಕಾಂಟ್ರಿಬ್ಯೂಷನ್ ತುಂಬ ಚೆನ್ನಾಗಿದೆ. ಸೊ ಎಲ್ರಿಗೂ ಥ್ಯಾಂಕ್ಸ್. ಸರ್, ನಿಮ್ಮ ಪಾತ್ರನ ಟಗರು ಸಿನಿಮಾದ ಡಾಲಿ ಪಾತ್ರದ ಹೈಟೆಕ್ ವರ್ಷನ್ ನೋಡ್ದಂಗೆ ಆಯಿತು ಅಂತ ಎಲ್ಲ ಆಡಿಯನ್ಸ್ ಹೇಳ್ತಾ ಇದ್ರು. ಆ್ಯಕ್ಚುಲಿ ವಿಜುವಲ್ಸು ಚಪ್ಪಾಳೆ ಎಲ್ಲ ತುಂಬಾ ಜಾಸ್ತಿ ಇತ್ತು. ಅದೇ ಹೆಂಗೆ ಅನಿಸ್ತು ಸರ್ ತೆಲುಗು ಸಿನಿಮಾದಲ್ಲಿ? ಖುಷಿ ಆಗುತ್ತೆ. ಈಗ ನಮ್ಮನ್ನು ಯಾರು ನಿರ್ದೇಶಕರು ತುಂಬ ಪ್ರೀತಿಸಿ ಪ್ರೆಸೆಂಟ್ ಮಾಡಿದಾಗ ಡೆಫಿನೆಟ್ಲಿ ಅದು ವರ್ಕ್ ಆಗುತ್ತೆ. ಅದೇ ನಮಗೆ ನಮ್ಮ ಟಗರುಲಾಗಿದ್ದು ಅಥವಾ ಬಡವರಾಸ್ಕಲ್ಲಲ್ಲಾಗಿದ್ದು ರತ್ನ ಪ್ರಪಂಚದಲ್ಲಾಗಿದ್ದು ಅಥವಾ ನಮ್ಮನ್ನ ಯಾವ್ಯಾವ ಪಾತ್ರದಲ್ಲಿ ಇಷ್ಟಪಟ್ಟಿದ್ದಾರೆ ಅದರಲ್ಲೆಲ್ಲ ಆಗಿದ್ದು. ಸೊ ಇದರಲ್ಲೂ ಈಶ್ವರ್ ಕಾರ್ತಿಕ್ ಅಷ್ಟೇ ಚೆನ್ನಾಗಿ ಪ್ರೀತಿಸಿ ಪ್ರೆಸೆಂಟ್ ಮಾಡಿದ್ದಾರೆ. ಹಾಗಾಗಿನೇ ಆ ಪಾತ್ರದ ಇಂಪ್ಯಾಕ್ಟ್ ಅಷ್ಟು ಚೆನ್ನಾಗಿದೆ. ಅದನ್ನು ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಪ್ರಚಾರ ಮಾಡಲಿಕ್ಕೆ ಟೀಮ್ ಎಲ್ಲ ಏನು ಕರ್ಕೊಂಡು ಬರಲಿಲ್ಲ, ಇಬ್ಬರೇ ಮಾತ್ರ ಬಂದಿದ್ದಾರೆ ಅವರು ಮತ್ತು ನೀವು ಮಾತ್ರ. ಮುಂದಿನ ನಡೆ ಏನು ಸರ್? ಯಾರು ಟೀಮ್ನ ಕರ್ಕೊಂಡು ಬರ್ತೀರಾ ಹೇಗೆ? ಖಂಡಿತ ಸಿನಿಮಾ ಎಷ್ಟು ಚೆನ್ನಾಗಾಗುತ್ತೆ ಏನಾಗುತ್ತೆ ಎಲ್ಲದನ್ನು ನೋಡಿಕೊಂಡು ಆಡಿಯನ್ಸ್ ರಿಯಾಕ್ಷನ್ಗಳೆಲ್ಲ ನೋಡಿಕೊಂಡು ಇವಾಗ ಅಲ್ಲಿ ಪ್ರಮೋಷನ್ಸ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ತೆಲುಗು ಸ್ಟೇಟ್ಸಲ್ಲಿ. ಇವಾಗ ನೆಕ್ಸ್ಟ್ ಇಲ್ಲೂ ಕೂಡ ಟೀಮ್ ಎಲ್ಲ ಬರುತ್ತೆ ಖಂಡಿತ. ಆ್ಯಂಡ್ ಸಕ್ಸಸ್ ಸೆಲೆಬ್ರೇಷನ್ ಖಂಡಿತ ಇಲ್ಲೂ ಮಾಡೋಣ. ಸರ್, ಜೀವನದ ಕಂಟೆಂಟ್ ನೋಡಿದ ತಕ್ಷಣ ತುಂಬ ಜನ ಅಂದರೆ ಇನ್ಕ್ಲೂಡಿಂಗ್ ಶಿವಣ್ಣ ಸೇರಿ ಡಾಲಿ ಹೆಂಗೆ ಅಂದರೆ ಎಲ್ಲ ಕಡೆಯೂ ಸಲ್ಲವಲ್ಲ ಕಲಾವಿದ ಡಾಲಿ ಅಂದರೆ ಸಾಲ್ ಹೋಗೋದು ಎಲ್ಲ ಭಾಷೆಗಳು ಹೆಚ್ಚಾಗಿ ಕೆಪಾಸಿಟಿ ಒಂದು ಮೈಲೇಜಲ್ಲಿ ಹೋಗ್ತಿದೆ ಅಂದರೆ ಈ ಒಂದು ಜರ್ನಿ ಎಲ್ಲ ಕಡೆ ಸಲ್ಲಬಲ್ಲ ನಟ ಗೊತ್ತಿಲ್ಲ, ಒಬ್ರೊಬ್ರದ್ದು ಒಂದೊಂದು ದಾರಿ ಇರುತ್ತಲ್ಲ. ಈಗ ನಾವು ಹಿಂಗೆ ಪಾತ್ರಗಳು ಮಾಡಿಕೊಂಡು ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡ್ಕೊಂಡೇ ಎಲ್ಲ ಆಡಿಯನ್ಸ್ಗೂ ರೀಚ್ ಆಗಬೇಕು, ಬ್ರ್ಯಾಂಚ್ ಔಟ್ ಆಗಬೇಕು. ಸೊ ಆ ಥರದ್ದೊಂದು ಪ್ರಯತ್ನ. ಒಳ್ಳೆ ಟೀಮ್ಗಳು ಸಿಕ್ಕಿದಾಗ, ಒಳ್ಳೆ ನಿರ್ದೇಶಕರುಗಳು ಸಿಕ್ಕಿದಾಗ, ಈ ಥರ ತುಂಬ ಚೆನ್ನಾಗಿ ಸ್ಪೇಸ್ ಇರುವಂಥ ಪಾತ್ರಗಳು ಸಿಕ್ಕಿದಾಗ ಖಂಡಿತ ಮಾಡೋದು. ಆ್ಯಂಡ್ ಸತ್ಯದೇವ್ ಅವರು ಅಷ್ಟೇ ನನಗೆ ಕನ್ನಡ ಆ್ಯಕ್ಟ್ರೆ ಅನ್ನೋಷ್ಟು ಚೆನ್ನಾಗಿ ಕನೆಕ್ಟ್ ಆಗಿದ್ರು ಆಡಿಯನ್ಸ್ಗೆ. ಸೊ ಇಟ್ಸ್ ಆಲ್ ಬ್ಯೂಟಿಫುಲ್. ಅಂದರೆ ಬೌಂಡ್ರೀಸ್ ಎಲ್ಲ ದಾಟಿ ಎಲ್ಲ ಕಲಾವಿದರು ಸೇರ್ಕೊಂಡು ಅದೇನೋ ಎಲ್ಲ ಪ್ರೇಕ್ಷಕವ್ರಿಗೆಲ್ಲ ರೀಚ್ ಆಗೋದು ಇದೆಯಲ್ಲ, ಅದು ಯಾವತ್ತೂ ಚೆನ್ನಾಗಿರುತ್ತೆ. ಸರ್, ಕೊನೆಯದಾಗಿ ನೋಡಬೇಕು ಅಂದ್ಕೊಂಡಿರೋರಿಗೆ ಐ ಥಿಂಕ್ ನಾವು ಮಾತಾಡೋದಕ್ಕಿಂತ ಜಾಸ್ತಿ ಸಿನಿಮಾ ಮಾತಾಡುತ್ತೆ. ನಾವು ಮಾತಾಡೋದಕ್ಕಿಂತ ಜಾಸ್ತಿ ಜೀಬ್ರಾ ಸಿನಿಮಾ ಮಾತಾಡುತ್ತೆ. ಹೋಗಿ ಸಿನಿಮಾ ನೋಡಿ. ಆ್ಯಂಡ್ ತುಂಬ ಕೇಳ್ತಾ ಇರ್ತಾರೆ ನಮ್ಮ ಹುಡುಗರು, ಏನು ಡಬ್ಬಿಂಗ್ ಸ್ಕ್ರೀನ್ಸ್ನ ಜಾಸ್ತಿ ಹಾಕಿ, ಕನ್ನಡ ವರ್ಷನ್ನೇ ಜಾಸ್ತಿ ಹಾಕಿ ಅಂತೇಳಿ. ಜೀಬ್ರಾದಲ್ಲಿ ಅದನ್ನು ಹಾಕ್ಸಿದ್ದೀವಿ. ಆ ಥಿಯೇಟ್ರ್ ಲಿಸ್ಟ್ಗಳು ಕೂಡ ಅನೌನ್ಸ್ ಮಾಡ್ತಾ ಇದ್ದೀವಿ. ಹೇಮಂತ್ ಡಿಸ್ಟ್ರಿಬ್ಯೂಟರ್ ತುಂಬ ಚೆನ್ನಾಗಿ ಎಲ್ಲ ಕಡೆ ಸಿನಿಮಾನ ಹಾಕಿದ್ದಾರೆ. ಸೊ ಒಳ್ಳೊಳ್ಳೆ ಸ್ಕ್ರೀನ್ಗಳಲ್ಲಿದೆ, ನೀವು ಕನ್ನಡದಲ್ಲೇ ವಿಟ್ನೆಸ್ ಮಾಡ್ಬೋದು. ಆ್ಯಂಡ್ ಕನ್ನಡ ಸಿನಿಮಾ ಅನ್ನೋಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ನಿಮಗೆಲ್ಲರಿಗೂ ಇಷ್ಟ ಆಯಿತು.